ರಾಯರನ್ನ ಮತ್ತಾಯನು ಬರೆದ ಸ್ವಾರ್ಥ 21ನೇ ಅಧ್ಯಾಯ 37ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ಮ್ಯಾಥ್ಯೂ ಚಾಪ್ಟರ್ 21 ವರ್ಸ್ 37 ನಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಈ ರೀತಿಯಾಗಿ ಆತನು ಮಾತನಾಡ್ತಾ ಇದ್ದಾನೆ. ಫೈನಲಿ he sent his son to them saying they will respect my son. ಕಡೆಯಲ್ಲಿ ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರು ಅಂದುಕೊಂಡು ತನ್ನ ಮಗನನ್ನ ಅವರ ಬಳಿಗೆ ಕಳಿಸಿದನು ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ದೇವರು ತನ್ನ ಜನರೊಟ್ಟಿಗೆ ಆತನು ಮಾತನಾಡಲು ಇಷ್ಟವುಳ್ಳವ ಅಂತ ದೇವರು ನನ್ನಿನ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆದ್ದರಿಂದ ಅಕ್ಕಪಕ್ಕದಲ್ಲಿರೋರು ಕೂಡ ಕೈಕೊಟ್ಟು ಹೇಳಿ, ದೇವರು ನಿಮ್ಮ ಸಂಗಡ ಮಾತನಾಡಲು ಸಿದ್ಧನಾಗಿದ್ದಾನೆ, ನೀವು ಸಿದ್ಧರಾಗಿದ್ದೀರಾ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. God is spoken to every man, but we have ready God what he say, we have that listening. ఆమెన్, హల్లెలూయా. దేవుడు అన్ని మనుషుల దగ్గర మాట్లాడడానికి సిద్ధంగా ఉన్నాడు. మీరు సిద్ధంగా ఉన్నారా? ఆమెన్, హల్లెలూయా. ಹಾಗಾದರೆ ದೇವರು ಸಿದ್ಧನಾಗಿದ್ದಾನೆ. ಯಾವಾಗಲೂ ಕೂಡ ತನ್ನ ಜನರ ಸಂಗಡ, ತನ್ನ ಮಕ್ಕಳ ಸಂಗಡ ದೇವರು ಮಾತನಾಡಲು ಸಿದ್ಧನೇ ಇರುತ್ತಾನೆ. ಆದರೆ ನಾವು ದೇವರ ಬಳಿಯಲ್ಲಿ ಯಾವಾಗಲೂ ಸಿದ್ಧರಾಗಿರುವುದಿಲ್ಲ. ಯಾಕೆಂದರೆ ನಾವು ಒಂದಲ್ಲ ಒಂದು ತಪ್ಪು ಪಾಪಗಳನ್ನು ಮಾಡುತ್ತಾ ಆ ಪಾಪಗಳು ನಮ್ಮನ್ನು ಏನು ಮಾಡ್ತಾವೆ ಅಂದರೆ ಅದು ದೇವರಿಂದ ದೂರ 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 ಮಾಡ್ತಾ ಇರುತ್ತೆ. ಅದು ಸ್ಟೆಪ್ ಬೈ ಸ್ಟೆಪ್ ಸೈತಾನನ ಪಾಪಗಳು ನಮ್ಮನ್ನು ಶೋಧನೆಯಲ್ಲಿ ಬೀಳಿಸ್ತಾನೆ ಇರ್ತವೆ. ಆದರೆ ನಾವು ಅವುಗಳನ್ನು ಜಯಿಸುತ್ತಾ ನಮ್ಮ ದೇವರ ಸಂಗಡ ಅನ್ಯೋನ್ಯವಾಗಿ ನಾವು ನಡೆಯಲೇಬೇಕು. ಅನ್ಯೋನ್ಯವಾಗಿ ದೇವರ ಜೊತೆಯಲ್ಲಿ ಜೀವಿಸಲೇಬೇಕು. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ದೇವರು ನಮ್ಮನ್ನು ಕಳೆದ ಅನೇಕ ದಿನಗಳಿಂದ ದೇವರು ನಮ್ಮ ಸಂಗಡ ಆತನು ತನ್ನ ವಾಕ್ಯಗಳ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾನೆ. ಆದಲ್ಲಿ ದೇವರು ತನ್ನ ವಾಕ್ಯಗಳಿಂದಲೂ ಕೂಡ ಆತನು ಮಾತನಾಡಿದನು. ಆಮೆನ್, ಹಲ್ಲೆಲೂಯಾ. ನಂತರ ದೇವರು ತನ್ನ ಸತ್ಯವೇದ ಬೈಬಲ್ನ ಮುಖಾಂತರವಾಗಿ ತನ್ನ ದಶಾಜ್ಞೆಗಳ ಮುಖಾಂತರವಾಗಿ ದೇವರೇ ಬರೆದು ಕೊಟ್ಟನು. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ದೇವರು ಬೈಬಲ್ನ ಮುಖಾಂತರವಾಗಿ ಸತ್ಯವೇದದ ಮುಖಾಂತರವಾಗಿ ದೇವರು ತನ್ನ ಜನರಾದ ನಮ್ಮೆಲ್ಲರ ಸಂಗಡ ಮಾತನಾಡಿದನು. ಆಮೆನ್, ಹಲ್ಲೆಲೂಯಾ. ನಂತರದ ಕಾಲದಲ್ಲಿ ಮೋಶೆಯ ನಾಯಕತ್ವ, ಯೋಶುವನ ನಾಯಕತ್ವ, ಹೀಗೆ ದೇವರು ನಾಯಕತ್ವದ ಮುಖಾಂತರವಾಗಿ ದೇವರು ತನ್ನ ಜನರ ಸಂಗಡ ಆತನು ಮಾತನಾಡಿದನು. ಹಲ್ಲೆಲೂಯಾ. ನಂತರ ದೇವರು ಅನೇಕ ನ್ಯಾಯ ಸ್ಥಾಪಕರುಗಳ ಮುಖಾಂತರವಾಗಿ ದೇವರು ಮಾತನಾಡಿದನು. ಹಲ್ಲೆಲೂಯಾ. ನಂತರ ದೇವರು ತನ್ನ ಪ್ರವಾದಿಗಳ ಮುಖಾಂತರವಾಗಿ ಆತನು ಮಾತನಾಡಿದನು. ಆಮೆನ್, ಹಲ್ಲೆಲೂಯಾ. ಹೀಗೆ ಅನೇಕ ಪ್ರವಾದಿಗಳ ಕಾಲ ಮುಗಿದ ನಂತರ ದೇವರು ಈ ವಾಕ್ಯಗಳನ್ನು ಈ ದಿನ ಸಭೆಯಾದ ನಮ್ಮ ಸಂಗಡ ಆತನು ಮಾತನಾಡ್ತಾ ಇದ್ದಾನೆ. ದೇವರು ಮತ್ತಾಯನು ಬರೆದ ಸ್ವಾರ್ಥ 21ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಕಡೆಯಲ್ಲಿ ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರು ಅಂದುಕೊಂಡು ತನ್ನ ಮಗನನ್ನ ಅವರ ಬಳಿಗೆ ಕಳಿಸಿದನು ಅಂತೆ. ಹಾಗಾದರೆ ದೇವರು ಈಗ ಯಾರ ಸಂಗಡ ಮಾತನಾಡ್ತದೆ? ತನ್ನ ಜನರ ಸಂಗಡ ಆತನು ಮಾತನಾಡುವುದಕ್ಕಾಗಿ ಕಡೆಯದಾಗಿ ದೇವರೀಗ ತನ್ನ ಮಗನನ್ನೇ ಆತನು ಕಳಿಸಿಕೊಡ್ತಾ ಇದ್ದಾನೆ. ದೇವರು ತನ್ನ ವಾಕ್ಯಗಳನ್ನು ಕಳಿಸ್ತಾ ಆದ್ರೆ ಜನರು ಅದನ್ನು ತಿರಸ್ಕರು. ದೇವರು ತನ್ನ ನಾಯಕರನ್ನು ಕಳಿಸ್ತಾ ಅವರನ್ನು ಕೂಡ ತಿರಸ್ಕರಿಸಿದ್ರು ಜನರು. ಕಡೆಗೆ ದೇವರು ತನ್ನ ನ್ಯಾಯಸ್ಥಾಪಕರುಗಳನ್ನು ಕಳಿಸ್ತಾನೋ ಅವರನ್ನು ಕೂಡ ಜನರು ತಿರಸ್ಕರಿಸಿದ್ರು. ನಂತರ ದೇವರು ತನ್ನ ಪ್ರವಾದಿಗಳನ್ನು ಕಳಿಸಿದನು. ನಂತರ ಅವರನ್ನು ಕೂಡ ಜನರು ಅನೇಕರು ತಿರಸ್ಕರಿಸಿದರು. ಆಮೆನ್, ಹಲ್ಲೆಲೂಯಾ. ಈಗ ದೇವರು ತನ್ನ ಮಗನನ್ನು ಕಳಿಸಿಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ.